ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 20. ಆಸ್ಟ್ರೇಲಿಯಾ ಹೋದ ಮೇಲೆ ಹುಲಿ ಮನೆಗೆ ಕರೆ ಮಾಡಿದಾಗಲೆಲ್ಲ ತಾರಿಣಿಯನ್ನು ವಿಚಾರಿಸಿದ್ದಾನೆ. ಆದರೆ ಅವಳು ಅವನೆದುರು ಬರಲೇ ಇಲ್ಲ. ಅವನ ಮೇಲೊಂದು ಅಸಮಾಧಾನ, ಕೋಪ ಎಲ್ಲವೂ ಜನ್ಮ ತಾಳಿದಿತ್ತವಳಲ್ಲಿ. ಆದರೆ ಅಂದು ಅಂಬರಾಗೆ ಇಳಿದಂತೆ ಪರಾಶರನನ್ನು ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋಗಬೇಕೆಂದು ಬಯಸಿದವಳು ಅಲ್ಲಿಗೆ ಬಂದರೆ ಅದೇ ಸಮಯಕ್ಕೆ ಹುಲಿ ಕರೆ ಮಾಡಿದ್ದ. ತಾರಿಣಿ ಬಂದದ್ದು ಕಂಡವನು ಅವಳೊಡನೆ ಮಾತನಾಡಲು ಬಯಸಿದ್ದ. ಆದರೆ ಅವನು ವಿಡಿಯೋ ಕಾಲಲ್ಲಿ ಇದ್ದದ್ದು ಕಂಡರೂ ಕಾಣದಂತೆ ಅಡುಗೆ ಮನೆ ಸೇರಿದಳು. ಅಣ್ಣ, ತಾರಿಣಿಯನ್ನು ಕರೀತೀಯಾ ಎಂದ. ಅವನು ಅಣ್ಣನೊಡನೆ ವಿಡಿಯೋ ಕಾಲಲ್ಲಿ ಇರುವಾಗಲೇ ಅಲ್ಲಿಂದ ಹಾದು ಹೋದದ್ದು ಗಮನಿಸಿದವ ಇವಳ್ಯಾಕೆ ನನ್ನ ಜೊತೆ ಮಾತನಾಡಲಿಲ್ಲ ಎಂದು ಕಿರಿಕಿರಿಯ ಜೊತೆಗೆ ಅಸಮಾಧಾನವೂ ಉಂಟಾಗಿತ್ತವನಿಗೆ. ಪರಾಶರ ಅವಳನ್ನು ಕರೆದ. ಈ ಬಾರಿ ತಪ್ಪಿಸಿಕೊಳ್ಳಲು ಯಾವುದೇ ಕಾರಣ ಇರಲಿಲ್ಲ ಅವಳಿಗೆ. ಹಾಗಂತ ಅವನೊಡನೆ ಮಾತನಾಡುವ ಮನಸ್ಸೂ ಇರಲಿಲ್ಲ. ಸುಮ್ಮನೆ ಬಂದು ಅಣ್ಣನ ಲ್ಯಾಪ್ಟಾಪ್ ಎದುರು ಕುಳಿತವಳು, ಹೇಗಿದ್ದಿ ಹುಲಿ, ಹೇಗಿದೆ ಆಸ್ಟ್ರೇಲಿಯಾ ಎಂದಳು. ಆಸ್ಟ್ರೇಲಿಯಾ ಬಗ್ಗೆ ತಿಳಿಯಲು ಆಸಕ್ತಿಯೇ ಇಲ್ಲ ಅವಳಿಗೆ. ಏನಾದರೂ ಮಾತನಾಡಬೇಕೆಂದು ಕೇಳಿದ್ದಷ್ಟೇ. ಅವಳ ಧ್ವನಿಯಲ್ಲಿ ಉತ್ಸಾಹವಿಲ್ಲದನ್ನು ಅವನು ಗಮನಿಸಿದ. ಕೂಡಲೇ ಅವನ ಗಮನ ಅವಳ ಹಣೆಯ ಮೇಲಾದ ಗಾಯದ ಮೇಲೆ ಹೊರಳಿತು. ಮನ ನೊಂದಿತು. ಅಂದಿನ ಘಟನೆಯನ್ನು ಮೆಲುಕು ಹಾಕಿ ಪಶ್ಚಾತ್ತಾಪದಿಂದ ಅವಳನ್ನು ನೋಡಿದ. ಕುಳ್ಳಿ, ನೀನು ಹೇಗಿದ್ದಿ? ಗಾಯ ತುಂಬ ದೊಡ್ಡದಾ? ತುಂಬ ನೋವಾ ಎಂದವನ ಧ್ವನಿಯಲ್ಲಿ ಇದ್ದ ಪ್ರೀತಿಯ ಕಾಳಜಿಯನ್ನು ಗಮನಿಸದೇ ಇರುವಷ್ಟು ದಡ್ಡಲ್ಲ ಅವಳು. ಆದರೆ ಅವಳ ಮನಸ್ಸಿನ ದೃಢ ಸಂಕಲ್ಪ ಅವನ ಜೊತೆ ಅತುಸಲಿಗೆ ತೋರಬೇಡ ಎಂದು ಮತ್ತೆ ಮತ್ತೆ ಎಚ್ಚರಿಸುತ್ತಿತ್ತು. ಪರಾಶರನು ಪಕ್ಕದಲ್ಲಿಯೇ ಇದ್ದ. ಕಾರಣ ಅವನು ಮಾಡಿದ ತಪ್ಪನ್ನು ಅವನಿಗೆ ಅರ್ಥ ಮಾಡಿಸಬೇಕೆಂದುಕೊಂಡರೂ ಅದು ಸಾಧ್ಯವಾಗದೆ. ನೋವು ಸ್ವಲ್ಪ ಜಾಸ್ತಿನೇ ಇದೆ, ಏನು ಮಾಡೋದು? ಕೆಲವೊಂದು ನೋವನ್ನು ಅನುಭವಿಸಲೇಬೇಕು. ಅಷ್ಟಕ್ಕೂ ಇದು ನಾನೇ ಮಾಡಿಕೊಂಡದ್ದು ತಾನೇ? ನಂದು ಬಿಡು, ಯಾವಾಗಲೂ ಇದ್ದಿದ್ದೆ. ನಿಂಗೆ ಎಲ್ಲ ಸೆಟ್ ಆಯ್ತಾ ಎಂದಳು. ಸಾರಿ ಕಣೆ ಎಂದ ತಲೆ ತಗ್ಗಿಸಿ. ಯಾಕೋ ಸಾರಿ ಕೇಳ್ತೀಯಾ? ಏನಾಯಿತು ಎಂದ ಪರಾಶರ. ಏನಿಲ್ಲ ಅಣ್ಣ, ಅವಳಿಗೆ ಪೆಟ್ಟಾಗಿದ್ರೂ ಹೊರಡಬೇಕಾದರೆ ಅವಳನ್ನು ನೋಡದೆ ಮಾತನಾಡಿಸದೆ ಹಾಗೆ ಹೊರಟೆನಲ್ಲ, ಹಾಗಾಗಿ ಸಾರಿ ಕೇಳಿದ್ದು ಎಂದಾಗ ಪರಾಶರ ತಾರಿಣಿಗೆ ಅಂದು ಅವಳಿಗೆ ಪೆಟ್ಟಾಗಿದೆ ಎಂದು ತಿಳಿದಾಗ ತಾನು ಹೊರಡುವುದಿಲ್ಲ ಎಂದು ಹೇಳಿದ್ದನ್ನು ಹೇಳಿದ. ಇಲ್ಲ ಅಣ್ಣ, ಮತ್ತೊಬ್ಬರಿಗಾಗಿ ತನ್ನ ಜೀವನದ ಕನಸುಗಳನ್ನು ಬಲಿ ಕೊಡುವಷ್ಟು ಒಳ್ಳೆಯವನಲ್ಲ ಪುಲಕೇಶಿ, ಅಲ್ವೇನೋ ಹುಲಿ? ನೀನು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದು. ಇಲ್ಲೆಲ್ಲರೂ ಸೀರಿಯಸ್ ಆಗಿ ತಗೊಂಡಿದ್ದಾರೆ ನೋಡು. ಅಲ್ಲದೆ ನನ್ನ ಮದುವೆಗೆ ಬರ್ತೀನಿ ಅಂತ ಬೇರೆ ಹೇಳಿ ಹೋಗಿದ್ದೀಯಾ. ಬಂದವನು ಪಕ್ಕ ಮತ್ತೆ ವಾಪಸ್ ಹೋಗ್ತಾನೆ, ನೋಡ್ತಾ ಇರು ಅಣ್ಣ ಎಂದು ತಾರಿಣಿ ವ್ಯಂಗ್ಯವಾಡಿದರೆ ಅದರ ಬಿಸಿ ಅರಿವಾದದ್ದು ಹುಲಿಗೆ ಮಾತ್ರ. ತಲೆ ತಗ್ಗಿಸುವುದು ಬಿಟ್ಟು ಬೇರೇನು ಕಾಣಲಿಲ್ಲ ಅವನಿಗೆ. ಮಾಡಿದ ತಪ್ಪಿಗೆ ಅವಳ ಮಾತಿನ ಪೆಟ್ಟು ಅನುಭವಿಸದೆ ಬೇರೆ ವಿಧಿಯಿಲ್ಲ. ಸರಿ ಕಣೋ, ನಾಳೆ ಮಾತಾಡೋಣ. ಸಂಜೆ ಬೀಚ್ಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಹೊಸವತ್ತೇನೂ ಬರ್ತಾರೆ. ನೀನು ಇದ್ದಿದ್ರೆ ಚೆನ್ನಾಗಿತ್ತು ಎಂದ ಪರಾಶರ. ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಎಂದು ಹೇಳಿದವನ ಕಣ್ಗಳು ನೋಡಿದ್ದು ತಾರಿಣಿಯನ್ನು ಮಾತ್ರ. ಅವನ ನೋಟದ ಅರ್ಥವಾದವಳು ಅಲ್ಲಿಂದ ನುಣುಚಿಕೊಂಡಳು. ಪರಾಶರ ಮತ್ತೊಂದಿಷ್ಟು ಹೊತ್ತು ಮಾತಾಡಿ ಕರೆ ತುಂಡರಿಸಿದ. ಹುಲಿ ಹೊರಟ. ಯಾರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದವನು ತಾನು ಪ್ರೀತಿಸಿದ ಹುಡುಗಿಯನ್ನು ಎಣ್ಣೆ ಮುಖದವಳು ಎಂದು ಒಂದೊಂದು ಅಂಶದ ತಾಳ್ಮೆಯೂ ಇವನಲ್ಲಿಲ್ಲ. ನಾನು ಅವನಿಗೆ ಸರಿ ಜೋಡಿಯೇ ಅಲ್ಲ. ಇನ್ಯಾವತ್ತೂ ಅವನ ಬಗ್ಗೆ ಯೋಚಿಸಬಾರದು. ಅಪ್ಪ ನೋಡಿದ ಹುಡುಗನನ್ನೇ ಮದುವೆಯಾಗಬೇಕು. ಈ ಪ್ರೀತಿ ಪ್ರೇಮದಿಂದ ಕೇವಲ ನೋವು ಮಾತ್ರ. ಇನ್ಮುಂದೆ ಹುಲಿ ನನಗೆ ಕೇವಲ ಗೆಳೆಯನಾಗಿ ಇರಬೇಕು, ಅವನ ಜೊತೆ ಎಂದಿನ ಗೆಳತಿಯಾಗಿ ಇರಬೇಕು ಎಂದು ನಿರ್ಧಾರ ಮಾಡಿಕೊಂಡಿದ್ದಾಳೆ. ಈ ನಿರ್ಧಾರ ಮಾಡಿಕೊಂಡರೂ ಅವಳಿಗೆ ಅರಿವಿದೆ, ತನ್ನ ಮನದಲ್ಲಿ ಅವನಿದ್ದಾನೆ. ಅಷ್ಟು ಸುಲಭವಲ್ಲ ಅವನನ್ನು ಮರೆಯುವುದು ಎಂಬುದು. ಆದರೂ ಅಂದಿನ ಘಟನೆಯಿಂದ ಅವಳ ಮನದಲ್ಲಿ ಮೂಡಿದ ಹಠವಿದು. ಅವನಿಂದ ದೂರ ಹೋಗಬೇಕು ಎಂಬ ನಿರ್ಧಾರ
ಮುಂದೆ ಅವಳ ಜೀವನದಲ್ಲಿ ಅದೆಂತಹ ಬದಲಾವಣೆಯನ್ನು ತರಬಹುದು ಎಂಬ ಕಲ್ಪನೆ ಅವಳಿಗಿಲ್ಲ. ತಾರಿಣಿ ಮಧ್ಯಾಹ್ನ ಅಲ್ಲಿಯೇ ತಂಗಿದಳು. ಪರಾಶರ ಆ ಹೊಸ ನಂಬರ್ ಟ್ರ್ಯಾಕ್ ಮಾಡಬೇಕೆಂದು ಮಾತನ್ನು ಹೇಳಿದಾಗ ಎಲ್ಲವೂ ತಿಳಿದ ತಾರಿಣಿ ನೆಪ ಒಡ್ಡಿ ಅದನ್ನು ತಪ್ಪಿಸಿದಳು. ಹೇಗೋ ಇವತ್ತು ಸಂಜೆ ಅಂಬರಾಗೆ ಎಲ್ಲ ಸತ್ಯವೂ ತಿಳಿಯುತ್ತದೆ. ಅಣ್ಣನಿಗೆ ಮದುವೆಯಾಗಿ ಮಗುವಿದೆ ಎಂದು ತಿಳಿದ ಮೇಲೆ ಅವಳ ಪ್ರತಿಕ್ರಿಯೆ ಹೇಗಿರಬಹುದು? ಈ ಸತ್ಯ ತಿಳಿದ ಮೇಲೆ ಅವಳು ಅಣ್ಣನನ್ನು ಮೆಚ್ಚುವುದು ಅನುಮಾನ. ಒಂದು ವೇಳೆ ಮುಂದೆಯೂ ಅವನನ್ನು ಪ್ರೀತಿ ಮಾಡಿದರೆ ಈ ವಿಚಾರವನ್ನು ಮನೆಯಲ್ಲಿ ನಾನೇ ಹೇಳಬೇಕು. ಒಂದು ವೇಳೆ ಅವಳು ಅಣ್ಣನನ್ನು ಒಪ್ಪದೆ ಹೋದರೆ ಮತ್ತೆ ಸಂದೇಶ ಕಳುಹಿಸಿ ಆಗಲಿ ಪತ್ರ ಬರೆಯುವುದಾಗಲಿ ಮಾಡುವುದಿಲ್ಲ. ಆಗ ಅವಳು ಅಣ್ಣನ ನೆಚ್ಚಿನ ವಿದ್ಯಾರ್ಥಿಯಾಗಿಯೇ ಇರ್ತಾಳೆ. ಸದ್ಯಕ್ಕೆ ಅವಳು ಅಂಬರ ಎಂದು ಅಣ್ಣನಿಗೆ ತಿಳಿಯುವುದು ಬೇಡ ಎಂದು ನಿರ್ಧಾರ ಮಾಡಿಕೊಂಡಿದ್ದಳು. ಮೊದಲೇ ನಿರ್ಧರಿಸಿದಂತೆ ಸಂಜೆ 5 ಗಂಟೆಯ ವೇಳೆಗೆ ಸಮುದ್ರ ತೀರಕ್ಕೆ ಹೋದರು. ಚಾಟ್ಸ್ ತಿಂದು ಆರ್ಯನ ಜೊತೆಗೆ ಆಟವಾಡುತ್ತಾ 7 ಗಂಟೆಯವರೆಗೂ ಸಮಯ ತಳ್ಳಿದರೂ ಅಂಬರ ಬರಲಿಲ್ಲ. ಪರಾಶರನ ಮೊಬೈಲ್ಗೆ ಅವಳ ಸಂದೇಶ ಕೂಡ ಬರಲಿಲ್ಲ. ಹಾಗಾಗಿ ಅಂದಿನ ದಿನ ಅವನ ದಿನ ನೆಮ್ಮದಿಯಿಂದ ಕಳೆಯಿತು. ಮನೆಗೆ ಬಂದ ತಾರಿಣಿ ತಂದೆಯ ನಂಬರ್ನಿಂದ ಕರೆ ಮಾಡಿದರೆ ಅವಳ ನಂಬರ್ ಸ್ವಿಚ್ ಆಫ್ ಅಂತ ಬಂತು. ಎಲ್ಲಿ ಹೋದಳು ಈ ಅಕ್ಕ? ಇವತ್ತು ಅವಳ ಜೀವನದ ಪರೀಕ್ಷೆಯ ಸಮಯವಾಗಿತ್ತು. ಅದನ್ನು ತಪ್ಪಿಸಿಕೊಂಡಳು ಎಂದು ನಿಟ್ಟುಸಿರು ಚೆಲ್ಲಿದಳು. ಅಂಬರ ಅಳುತ್ತಾ ಆಸ್ಪತ್ರೆಯ ಆವರಣದಲ್ಲಿ ಕುಳಿತಿದ್ದಾಳೆ. ಇಂತಹ ಸಮಯದಲ್ಲಿ ಅವಳ ಬೆನ್ನು ಸವರಿ ಕಣ್ಣೀರು ಒರೆಸಿ ಸಮಾಧಾನ ಮಾಡುವ ಜೀವವೊಂದು ಇಲ್ಲ ಅವಳ ಜೊತೆಗೆ. ತನ್ನವಳು ಎಂದು ಇದ್ದ ತಾಯಿಯು ಐಸಿಯುದಲ್ಲಿ ಇದ್ದಾಳೆ. ಅವಳಿಗೆ ಅಳುವುದು ಬಿಟ್ಟು ಬೇರೇನೂ ದಾರಿ ಇಲ್ಲ. ಗಣೇಶ, ಅಮ್ಮಂಗೆ ಏನೂ ಆಗದೆ ಇರಲಿ. ಅಮ್ಮ ಸರಿ ಹೋದರೆ 21 ದಿನ ದೇವಸ್ಥಾನಕ್ಕೆ ಬಂದು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಎಂದು ಅರಸಿಕೊಂಡರೂ ತಾಯಿಯ ಕಾಣುವವರೆಗೂ ಕಣ್ಣೀರು ನಿಲ್ಲದು. ತಾರಿಣಿ ಮಾರನೇ ದಿನ ಏನು ಮಾತನಾಡಬಹುದು ಎಂಬ ಯೋಚನೆಯಲ್ಲಿ ರೂಮಿಗೆ ಬಂದು ಊಟವೊಂದು ಆಗಿತ್ತು. ಆಗಲೇ ಅವಳಿಗೆ ಆಸ್ಪತ್ರೆಯಿಂದ ಕರೆ ಬಂದಿತ್ತು. ಅಂಬರ, ನಿನ್ನ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸಾಧ್ಯ ಆದರೆ ಕೂಡಲೇ ಹೊರಡು ಎಂದು. ಇವತ್ತು ವರ್ಷದ ಇಂದಿರಾ ಒಂದು ದಿನವೂ ಆಸ್ಪತ್ರೆ ಅಲ್ಲಿದವರಲ್ಲ. ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಮನೆ ಔಷಧಿ ಮಾಡಿಕೊಂಡು ಗುಣಪಡಿಸಿಕೊಳ್ಳುತ್ತಾರೆ. ಅಂಥದ್ದರಲ್ಲಿ ಈ ದಿನ ಅಡ್ಮಿಟ್ ಆಗಿದ್ದಾರೆ ಎಂದು ಕರೆ ಮಾಡಿದ ಅವಳ ಕೈಕಾಲು ಆಡಲಿಲ್ಲ. ತಕ್ಷಣ ರಿತೇಶ್ಗೆ ಹೇಳಿ ಬಾಡಿಗೆ ಕಾರು ಮಾಡಿಕೊಂಡು ಮೈಸೂರಿಗೆ ಹೊರಟು ಬಂದಳು. ಮಂಗಳ ತಾವು ಬರುವುದಾಗಿ ಹೇಳಿದರು. ಅವರು PG ನಡೆಸುತ್ತಿರುವ ಕಾರಣ ಉಳಿದವರಿಗೆ ತೊಂದರೆ ಆಗುವುದು ಬೇಡ ಎಂದು ಬರುವುದು ಬೇಡ ಎಂದಳು. ಆಸ್ಪತ್ರೆಗೆ ಬಂದು ತಾಯಿಗೆ ಏನಾಯಿತು ಎಂದು ವಿಚಾರಿಸಿದರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಪಕ್ಕದ ಮನೆಯವರು ಕರೆತಂದು ಅಡ್ಮಿಟ್ ಮಾಡಿದ್ದಾರೆ ಎಂದು ತಿಳಿಯಿತು. ಇಂದಿರಾ ಪಕ್ಕದ ಮನೆಯ ಶಾಂತಮ್ಮ ಹಾಗೂ ದತ್ತಣ್ಣ ಇವಳನ್ನು ಮಗಳಂತೆ ನೋಡುತ್ತಾರೆ. ಇಂದಿರಾ ಪಟ್ಟ ಕಷ್ಟಗಳು ಕಣ್ಣಾರೆ ನೋಡಿದ್ದಾರೆ. ಬಹುತೇಕ ಇವರ ಕಷ್ಟ ದುಃಖಕ್ಕೆ ಬರುವವರು ಇವರೇ. ಹೆಚ್ಚಾಗಿ ಅವರ ಮಕ್ಕಳು ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ. ತನ್ನ ಮಕ್ಕಳನ್ನು ಇಂದಿರಾರಲ್ಲಿ ಕಾಣುತ್ತಾರೆ ಎಂದರೆ ತಪ್ಪಾಗಲಾರದು. ಆದರೆ ಅವರಿಗೂ ವಯಸ್ಸಾಗಿದೆ. ಅವರಿಗೆ ತೊಂದರೆ ಆಗುವುದು ಬೇಡ ಎಂದು ಅಂಕಲ್, ಆಂಟಿ ನೀವು ಹೊರಡಿ, ನಾನು ನೋಡ್ಕೋತೀನಿ ಎಂದು ಅವರನ್ನು ಬಲವಂತದಿಂದ ಹೊರಡಿಸಿ ಅವಳೊಬ್ಬಳೇ ಆಸ್ಪತ್ರೆಯ ಆವರಣದಲ್ಲಿ ಕುಳಿತವಳಿಗೆ ಈಗ ಕಾಡಿದ್ದು ಅತಿಯಾದ ಏಕಾಂಗಿ ಭಾವ. ಜೊತೆಗೆ ತಾನು ಇಲ್ಲಿಯವರೆಗೂ ನೋಡದ ತಂದೆಯ ಮೇಲೆ ಕೋಪವೂ ಕೂಡ ಮೂಡಿದೆ. ಇಂದಿರಾ ಮಗಳನ್ನು ಎಷ್ಟು ಮುಚ್ಚಿಟ್ಟೆಯಾಗಿ ಸಾಕಿದ್ದಾರೆ ಎಂದರೆ ತಂದೆಯ ಕುರಿತು ತಿಳಿದರೆ ಮಗಳಿಗೆ ನೋವಾಗಬಹುದು ಎಂದು ಅವರ ಬಗ್ಗೆಯಾಗಲಿ ತನ್ನ ತವರ ಬಗ್ಗೆಯಾಗಲಿ ತನ್ನ ಮನದ ನೋವನ್ನು ಎಂದಿಗೂ ಮಗಳೆದುರು ಹೇಳಿಕೊಂಡಿಲ್ಲ. ಆದರೆ ಈ ದಿನ ಅಂಬರ ಅವರನ್ನು ನೆನಪಿಸಿಕೊಂಡಿದ್ದಳು. ತನ್ನ ಅಸಹಾಯಕತೆಯ ಬಗ್ಗೆ ಬೇಸರ ಮೂಡಿತ್ತು. ತಲೆಯ ತುಂಬ ನೂರಾರು ಆಲೋಚನೆಗಳನ್ನು ತುಂಬಿಕೊಂಡು ಅಳುತ್ತಾ ಕುಳಿತವಳನ್ನು ಡಾಕ್ಟರ್ ಬಂದು ಕರೆದರು. ಇಂದಿರಾಗೆ ಎಚ್ಚರವಾಗಿತ್ತು. ಕಣ್ಣೊರೆಸಿಕೊಂಡು ತಾಯಿಯ ಎದುರು ಹೋದವಳಿಗೆ ಮತ್ತೆ ದುಃಖ ಬಂದಿತ್ತು. ಏನಾಯಿತು ಅಮ್ಮ? ಈಗ್ಯಾಕೆ ಆಯಿತು? ಮನಸ್ಸಲ್ಲಿ ಏನಾದರೂ ಒತ್ತಡವಾ? ನನ್ನ ಭವಿಷ್ಯದ ಬಗ್ಗೆ ಚಿಂತೆಯಾ
ಎಂದು ತಾಯಿಯ ಮಗುಲಲ್ಲಿ ತಲೆ ಇಟ್ಟು ಬೋರ್ರೆಂದು ಅತ್ತಳು. ಇದೇ ಮೊದಲ ಬಾರಿಗೆ ತಾಯಿಯನ್ನು ಈ ಸ್ಥಿತಿಯಲ್ಲಿ ನೋಡಿದ್ದು. ಅಳಬೇಡ ಪುಟ್ಟಿ, ನನಗೇನೂ ಆಗಿಲ್ಲ. ಇಷ್ಟು ಬೇಗ ಏನೂ ಆಗೋದೂ ಇಲ್ಲ. ನಾನಿನ್ನು ನಿನ್ನ ಮದುವೆ ನೋಡಬೇಕು, ಮೊಮ್ಮಕ್ಕಳನ್ನು ಕಾಣಬೇಕು. ಅಲ್ಲಿಯ ತನಕ ಗಟ್ಟಿಮುಟ್ಟಾಗಿರ್ತೀನಿ. ನೀನೇನು ಚಿಂತೆ ಮಾಡಬೇಡ ಅಪ್ಪಿ ಎಂದು ಮಗಳ ತಲೆ ಸವರಿದರು. ಅಂತರಾಳದಳು ಎಪ್ಪುಗಟ್ಟಿದ ನೋವು ಅವರಿಗಷ್ಟೇ ಗೊತ್ತು. ಇಂದಿನ ದಿನ ತಾವು ಬಹಳ ವರ್ಷಗಳ ಹಿಂದೆ ನೋಡಿದ ವ್ಯಕ್ತಿಯ ದರ್ಶನವಾಗಿತ್ತು. ಆಕಸ್ಮಿಕವಾಗಿ ಒಂದೇ ಒಂದು ಸಾರಿ ನಮ್ಮ ಮಗಳನ್ನು ತೋರಿಸು, ನೋಡಿಕೊಂಡು ಹೊರಟು ಹೋಗುತ್ತೇನೆ ಎಂದು ಬೇಡಿಕೊಂಡಿದ್ದರು. ಅಂದು ಹೆಣ್ಣು ಮಗು ಎಂದು ತನ್ನನ್ನು ಹಾಗೂ ಮಗಳನ್ನು ಬಿಟ್ಟು ಹೋದವರು 23 ವರ್ಷದ ನಂತರ ಬಂದು ಮಗಳನ್ನು ತೋರಿಸು ಎಂದರೆ ಇಂದಿರಾಗೆ ಆದ ಆಘಾತ ಅಂತಿಂತದ್ದಲ್ಲ. ತಾನು ಮಗಳನ್ನು ತೋರಿಸಿದರೆ ಎಲ್ಲಿ ಅವಳನ್ನು ತನ್ನಿಂದ ದೂರ ಮಾಡಿಬಿಟ್ಟರೆ? ಇಂತಹ ಯೋಚನೆಯೇ ಅವರ ಇಂದಿನ ಸ್ಥಿತಿಗೆ ಕಾರಣ. ಆದರೆ ಅಪ್ಪಿ ತಪ್ಪಿಯು ಈ ವಿಚಾರವನ್ನು ಮಗಳ ಎದುರು ಬಾಯಿ ಬಿಡಲಾರರು. ಅಮ್ಮ, ನಾನು ನಿನ್ನ ಬಿಟ್ಟು ಅಷ್ಟು ದೂರ ಹೋಗಿ ತಪ್ಪು ಮಾಡಿದ್ನಾ? ಒಬ್ಬಂಟಿ ಭಾವ ನಿನ್ನ ಈ ಸ್ಥಿತಿಗೆ ಕಾರಣ ಆಯ್ತಾ ಎಂದಳು ಅಳುತ್ತಲೇ. ಇಲ್ಲ ಕಂದ, ಸದ್ಯಕ್ಕೆ ನೀನು ಅಲ್ಲಿರುವುದೇ ಒಳ್ಳೆಯದು. ಬಾಯಿ ತಪ್ಪಿ ಬಂದ ಮಾತು ಅಂಬರಾಗೆ ಅರ್ಥವಾಗಲಿಲ್ಲ. ಅಮ್ಮ, ಏನಾದರೂ ತಿಂಡಿ ತರಲಾ? ನಿನ್ನೆಯಿಂದ ನೀನೇನು ತಿಂದಿಲ್ಲ, ನಂಗೆ ಗೊತ್ತು. ನೀನು ಏನು ತಿಂದಿಲ್ಲ ಅನ್ನೋದು ನನಗೂ ಗೊತ್ತು ಬಂಗಾರಿ. ಇಲ್ಲಿ ನನಗೆ ಡಯಟ್ ಫುಡ್ ಇರುತ್ತೆ. ಹೋಗು, ನೀನೇನಾದರೂ ತಿನ್ನು. ನನಗೆ ನರ್ಸ್ ಬಂದು ತಿನ್ನಿಸ್ತಾಳೆ, ಆಮೇಲೆ ಮಾತಾಡೋಣ ಎಂದರು. ಅಂಬರಾಗೂ ಹೊಟ್ಟೆ ಚುರುಗುಟ್ಟಿತ್ತು. ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಹೋಗಿ ತಿಂದು ಬಂದಳು. ಇವಳು ಬರುವುದರ ಒಳಗೆ ನರ್ಸ್ ಬಂದು ಇಂದಿರಾಗೂ ಊಟ ಮಾಡಿಸಿ ಹೋಗಿದ್ದರು. ಅಮ್ಮ, ತೊಂದರೆ ಏನಿಲ್ಲ. ಸಂಜೆ ಮನೆಗೆ ಹೋಗಬಹುದು ನಾವು. ಬರುವ ಮುನ್ನ ಡಾಕ್ಟರ್ ಜೊತೆಗೆ ಮಾತನಾಡಿ ಬಂದಿದ್ದಳು ಅಂಬಿ. ಅವರ ಮನಸ್ಸಿಗೆ ಆಘಾತವಾಗುವ ವಿಷಯವನ್ನು ಹೇಳಬೇಡಿ ಎಂದು ತಿಳಿಸಿ ಸಂಜೆ ಡಿಸ್ಚಾರ್ಜ್ ಮಾಡುವುದಾಗಿ ಹೇಳಿದ್ದರು. ಆಯಿತು, ಬಾಯಿಲ್ಲಿ, ನಿನ್ನ ಜೊತೆ ಮಾತಾಡಬೇಕು. ಸರಿದು ಅವಳಿಗೆ ಕೂರುವಷ್ಟು ಜಾಗ ಮಾಡಿಕೊಟ್ಟಿದ್ದರು. ಹೇಳಮ್ಮ ಎಂದವಳ ಕೈ ಹಿಡಿದು. ಅಪ್ಪಿ, ಮೊದಲಿನಿಂದ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀನಿ. ಒಬ್ಬಂಟಿ ಹೆಣ್ಣಾಗಿ ಯಾವುದ ಕೆಟ್ಟ ದಾರಿ ತುಳಿಯದೆ ಸ್ವಾಭಿಮಾನದಿಂದ ನಿನ್ನನ್ನು ಸಾಕಿದ್ದೀನಿ. ಇಷ್ಟು ದಿನ ನಾನು ಪಟ್ಟ ಕಷ್ಟದ ಪರಿಶ್ರಮ ನೀನು. ಯಾವುದೇ ಕಷ್ಟ ತಿಳಿಯದಂತೆ ಬೆಳೆದ ನಿನ್ನನ್ನು ಒಳ್ಳೆಯ ಮನೆಗೆ ಸೇರಿಸಬೇಕು. ನಿನಗೊಪ್ಪುವ ಗಂಡನ್ನು ನೋಡಿ ಮದುವೆ ಮಾಡಿದರೆ ನನ್ನ ಅತಿ ದೊಡ್ಡ ಜವಾಬ್ದಾರಿ ಮುಗಿದಂತೆ. ನಿನಗೆ ಅನಿಸಬಹುದು, ನನಗೆ ಇನ್ನೂ ಅಷ್ಟೇನು ವಯಸ್ಸಾಗಿಲ್ಲ, ಅಮ್ಮಂಗೆ ಸುಮ್ಮನೆ ಆತುರ ಎಂದು. ಆದರೆ ಗಂಡ ಇಲ್ಲದೆ ಹೆಣ್ಣು ಮಗಳನ್ನು ಸಾಕಿದ ಕಷ್ಟ ನನಗೆ ಮಾತ್ರ ಗೊತ್ತು ಮಗಳೇ. ನಾನು ಗಟ್ಟಿ ಇರುವಾಗಲೇ ನಿನಗೆ ಮದುವೆ, ಮಗು ಆದರೆ ನನಗೂ ನೆಮ್ಮದಿ. ನಿನಗೆ ಮುಂದೆ ಓದುವ ಆಸೆ ಇದ್ದರೆ ಮದುವೆಯ ನಂತರವೂ ಓದಬಹುದು. ನನ್ನ ಇದೊಂದು ಆಸೆಯನ್ನು ನೆರವೇರಿಸು ತಾಯಿ, ಇಲ್ಲ ಎನ್ಬೇಡ. ಬಹಳ ಜಾತಕಗಳು ಬಂದಿವೆ. ನಿನಗೊಪ್ಪುವ ವರನನ್ನು ಹುಡುಕುವೆ. ನೀನು ಖುಷಿಯಾಗಿ ಬಾಳ್ವೆ ನಡೆಸುವುದನ್ನು ನೋಡಿ ನಾನು ಖುಷಿ ಪಡುವೆ. ನಿನ್ನ ಜೀವನ ನನ್ನ ಜೀವನದ ಆಗಾಗ ಬರದು ಎಂದರೆ ಮುಖ್ಯವಾಗಿ ಆಯ್ಕೆ ಸರಿಯಾದಿದ್ದಿರಬೇಕು. ನಿನಗೆ ಒಪ್ಪಿಗೆ ಇದೆಯಲ್ವಾ ಎಂದು ಆಸೆಯ ಕಣ್ಣುಗಳಿಂದ ಮಗಳ ಕೈ ಹಿಡಿದು ಕೇಳಿದರೆ ತಾಯಿಯ ಮಾತು ಕೇಳಿದ ಅಂಬರ ಮೊಗ ವಿವರಣವಾಗಿತ್ತು. ಪರಶನನ್ನ ಬಿಟ್ಟು ಮತ್ಯಾರನ್ನು ಮದುವೆಯಾದರೂ ನಿನ್ನ ಮಗಳು ಖುಷಿಯಾಗಿರಲಾರಳು ಅಮ್ಮ ಎಂದು ಅವಳ ಮನಸ್ಸು ಚೀರಿತ್ತು. ಮುಂದುವರೆಯುವುದು. ಮುಂದೆ ಅಂಬರಾಳ ಜೀವನ ಯಾವ ದಾರಿ ಸಾಗುತ್ತದೆ ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.